ನಾಸೀರ್ ಹುಸೇನ್ ಬೆಂಬಲಿಗರಿಂದ ಪಾಕ್ ಪರ ಘೋಷಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅಧಿಕೃತ ಗ್ರೂಪ್ನಲ್ಲಿ ವಿಡಿಯೋ ಶೇರ್ ಮಾಡಲಾಗಿದೆ. ಪಾಕಿಸ್ತಾನ ಪರ ಘೋಷಣೆ ಅಲ್ಲ ಅಂತ ಸ್ಪಷ್ಟನೆಯನ್ನ ನೀಡಲಾಗಿದೆ. ಅದು ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಸಿಎಂ ಅಧಿಕೃತ ಮಾಧ್ಯಮ ಗ್ರೂಪ್ನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಜಾಯಿಷಿಯನ್ನು ಕೊಡುವಂತ ಕೆಲಸವನ್ನು ಮಾಡಲಾಗಿದೆ. ಇನ್ನು ನಾಸೀರ್ ಹುಸೇನ್ ಅವರು ಚುನಾವಣೆಯಲ್ಲಿ ಗೆದ್ದಿದ್ರು. ಇದೇ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಪಾಕಿಸ್ತಾನ ಪರವಾಗಿ ಘೋಷಣೆಯನ್ನ ಕೂಗಿದ್ರು ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಅಧಿಕೃತ ಗ್ರೂಪ್ನಲ್ಲಿ ವಿಡಿಯೋವನ್ನ ಶೇರ್ ಮಾಡಲಾಗಿದೆ. ಇದಕ್ಕೆ ಸಮಜಾಯಿಷಿಯನ್ನು ಕೊಡುವಂತ ಕೆಲಸವನ್ನು ಮಾಡಲಾಗಿದೆ. ಇದು ಪಾಕಿಸ್ತಾನ ಪರ ಘೋಷಣೆ ಅಲ್ಲ ಅಂತ ಸ್ಪಷ್ಟನೆಯನ್ನ ನೀಡಲಾಗಿದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಾರ್ಕ ನಮ್ಮ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿರಣ್ ಹನಿಯಾರ್ಕ, ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದಾರೆ ಅನ್ನುವಂತಹ ಆರೋಪ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ ಸಿಎಂ ಒಂದು ಅಧಿಕೃತ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಮಜಾಯಿಷಿ ಕೊಡುವಂತ ಕೆಲಸ ಆಗಿದೆ. ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ಈಗಾಗಲೇ ಪಾಕಿಸ್ತಾನ ಪರವಾದಂತಹ ಘೋಷಣೆಯನ್ನ ಕೂಗಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಅಧಿವೇಶನ ಕೂಡ ನಡೀತಿರುವಂತಹ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ತಕ್ಷಣಕ್ಕೆ ಬಿಜೆಪಿ ಮಾಡಿದೆ. ವಿಧಾನಸೌಧ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಶಾಸಕರು ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ರು. ನಂತರ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ದೂರನ್ನು ಕೂಡ ದಾಖಲಿಸಿದೆ. ಇದರ ಒಂದು ಭಾಗವಾದರೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ದೂರನ್ನು ಕೂಡ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಇದು ಒಂದು ಭಾಗವಾದರೆ ಇನ್ನೊಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ಅಧಿಕೃತ ಮಾಧ್ಯಮ ಗ್ರೂಪ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಜಾಯಿಷಿ ನೀಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗಿದೆ. ಇನ್ನು ಬಿಜೆಪಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಮತ್ತು ರಾಜ್ಯಪಾಲರಿಗೆ ದೂರನ್ನು ಕೊಡುವಂತಹ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದೆ. ನಾಳೆ ಬೆಳಗ್ಗೆ ಶಾಸಕರ ಭವನದ ಗೇಟ್ನಿಂದ ವಿಧಾನಸೌಧ ಆವರಣದ ಕೆಂಗಲ್ ಹನುಮಂತಯ್ಯ ಪ್ರತಿಮೆವರೆಗೂ ಕೂಡ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೆ. ಇನ್ನು ನಾಳೆ ಸದನದಲ್ಲೂ ಕೂಡ ವಿಪಕ್ಷ ಬಿಜೆಪಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಲಿದ್ದು ರಾಜ್ಯ ಸರ್ಕಾರ ವಿರುದ್ಧ ಸದನದಲ್ಲೂ ಕೂಡ ಟೀಕೆಯನ್ನ ಮಾಡಲಿದೆ, ಹರಿಹಾಯಲಿದೆ. ಇನ್ನು ರಾಜ್ಯಪಾಲರನ್ನು ಕೂಡ ನಾಳೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಶಾಸಕರು ಭೇಟಿ ಮಾಡಲಿದ್ದು ರಾಜ್ಯ ಸರ್ಕಾರವನ್ನು ವಜಾ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ಮಾಡಲಿದ್ದಾರೆ. ಹೀಗಾಗಿ ಇವತ್ತು ಸಂಜೆ ವೇಳೆಗೆ ವಿಧಾನಸೌಧದಲ್ಲಿ ನಡೆದಂತಹ ಈ ಘಟನೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಪೊಲೀಸ್ ದೂರು ದಾಖಲಾಗಿದೆ, ಮತ್ತೊಂದು ಕಡೆಯಲ್ಲಿ ಪೊಲೀಸರು ಸ್ವಯಂ ಪ್ರೇರಿತ ದೂರನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಈ ಆರೋಪವನ್ನು ಕೇಳಿ ಬಂದಿರುವಂತಹ ಬೆಂಬಲಿಗರು ಅನ್ನುವ ಘೋಷಣೆ ಕೂಗಿರುವಂತಹ ಆರೋಪ ಕೇಳಿ ಬಂದಿರುವಂತಹ ನೂತನ ರಾಜ್ಯಸಭಾ ಸದಸ್ಯ ಸೈಯದ್ ನಾಸೀರ್ ಹುಸೇನ್ ಕೂಡ ಈ ವಿಚಾರವನ್ನ ಸಂಬಂಧಪಟ್ಟಂತೆ ಸಮರ್ಥನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನನ್ನ ಬೆಂಬಲಿಗರು ಆ ರೀತಿಯಂತಹ ಘೋಷಣೆಯನ್ನು ಕೂಗಿಲ್ಲ ಅನ್ನುವಂತ ಒಂದು ಸಮರ್ಥನೆಯನ್ನು ಕೂಡ ಅವರು ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ನಾಳೆ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಲಿರುವಂತದ್ದು ಮತ್ತು ಜಿಲ್ಲಾ ಕೇಂದ್ರಗಳಿಂದ ಕಾಂಗ್ರೆಸ್ ಕಚೇರಿಗಳ ಮೇಲೆ ಮುತ್ತಿಗೆಯನ್ನು ಹಾಕುವಂತಹ ನಿಟ್ಟಿನಲ್ಲಿ ಕೂಡ ಬಿಜೆಪಿ ತನ್ನ ಯುವ ಘಟಕಕ್ಕೆ ಕರೆಯನ್ನ ಕೊಟ್ಟಿದೆ. ಹೀಗಾಗಿ ನಾಳೆಯೂ ಕೂಡ ಈ ನಿಟ್ಟಿನಲ್ಲಿ ಪ್ರತಿಭಟನೆ ಕೂಡ ಮುಂದುವರಿಯುತ್ತೆ. ಕಿರಣ್, ಒಂದ್ ಕಡೆಯಲ್ಲಿ ಗಮನಿಸ್ತಾ ಇದೆ, ಒಂದ್ ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮೀಡಿಯಾ ಗ್ರೂಪ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಮಜಾಯಿಷಿ ಕೊಟ್ಟಿದ್ದಾರೆ. ಆದ್ರೆ ಎಎಸ್ಐ ಅವರು ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನು ನೀಡಿರುವಂತದ್ದು, ಪ್ರಕರಣವನ್ನ ದಾಖಲಿಸಿದ್ದಾರೆ. ಯಾರು ಆರೋಪಿಗಳಿದ್ದಾರೆ ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಇಲ್ಲಿ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರ, ಅಂದ್ರೆ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದಾರೆ ಅನ್ನುವಂತಹ ಅನುಮಾನಗಳಿರುವಂತದ್ದು. ಹಾಗೇನೆ ಇನ್ನೊಂದು ಕಡೆಯಲ್ಲಿ ರಾಜ್ಯಾದ್ಯಂತದೂ ಕೂಡ ಬಿಜೆಪಿ ಹೋರಾಟದ ರೂಪುರೇಷೆಗಳನ್ನ ರೂಪಿಸ್ತಾ ಇರುವಂತದ್ದು, ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಇದು ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ? ಇದು ಈಗಲೇ ಪಾಕಿಸ್ತಾನ ಪರವಾದಂತಹ ಘೋಷಣೆ ಕೂಗಿದ್ದಾರೆ ಅನ್ನುವಂತಹ ಆರೋಪ ವ್ಯಕ್ತವಾದಂತಹ ಬೆನ್ನಲ್ಲೇ ಪೊಲೀಸರಿಗೆ ಸ್ವಯಂ ಪ್ರೇರಿತವಾದಂತಹ ದೂರನ್ನು ದಾಖಲು ಮಾಡಿಕೊಂಡಿರುವಂತದ್ದು. ಇದಕ್ಕೂ ಮುನ್ನ ಬಿಜೆಪಿ ಶಾಸಕರು ವಿಧಾನಸೌಧದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಕೂಡ ಪೊಲೀಸರನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಅಂದ್ರೆ ಇನ್ನೂ ಕೂಡ ಪೊಲೀಸರು ಸ್ವಯಂ ಪ್ರೇರಿತವಾದಂತಹ ದೂರನ್ನು ದಾಖಲು ಮಾಡಿಕೊಂಡಿಲ್ಲ ಅನ್ನುವಂತಹ ತರಾಟೆಯನ್ನು ಕೂಡ ಎತ್ಕೊಂಡಿದ್ರು. ಇದರ ಬೆನ್ನಲ್ಲೇ ಬೆಂಗಳೂರು ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಅವರು ಕೂಡ ವಿಧಾನಸೌಧ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಪಡೆಯುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಹೀಗಾಗಿ ಪೊಲೀಸರು ಈಗಾಗಲೇ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡಿರುವಂತಹ ಕಾರಣಕ್ಕಾಗಿ ಕಾನೂನು ಪ್ರಕಾರವಾದಂತಹ ಮುಂದಿನ ಕ್ರಮಗಳು ಜರುಗುತ್ತೆ. ಈ ವಿಚಾರವಾದ ತನಿಖಾ ಪ್ರಕ್ರಿಯೆಗಳು ಮುಂದಿನ ಹಂತದಲ್ಲಿ ಜರುಗುತ್ತೆ. ಹೀಗಾಗಿ ಬಿಜೆಪಿ ವಿಪಕ್ಷವಾಗಿ ಈ ವಿಚಾರವನ್ನು ಕೈಗೆತ್ತಿಕೊಂಡಿರುವಂತದ್ದು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯೋದಕ್ಕೆ, ಟೀಕೆಯನ್ನು ಮಾಡೋದಕ್ಕೆ, ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿಗೆ ಈಗ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಹೀಗಾಗಿ ಆ ವಿಚಾರದಲ್ಲಿ ಬಿಜೆಪಿ ಮುಂದುವರಿತಾ ಇದೆ. ಓಕೆ ಕಿರಣ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಪಾಕ್ ಪರ ಘೋಷಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿಭಟನೆ ಕಿಚ್ಚು ಜೋರಾಗಿರುವಂತದ್ದು. ನಾಸೀರ್ ಬೆಂಬಲಿಗರಿಂದ ಪಾಕ್ ಪರ ಘೋಷಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ವಜಾ ಮಾಡುವಂತೆ ರಾಜ್ಯಪಾಲರಿಗೆ ದೂರನ್ನ ನೀಡಲಾಗಿದೆ. ನಾಳೆ ಗವರ್ನರ್ಗೆ ದೂರು ನೀಡಲು ಬಿಜೆಪಿ ನಿರ್ಧಾರವನ್ನು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ನೀಡಿದ್ದಾರೆ.
ಸರ್ಕಾರ ಅಧಿಕಾರದಲ್ಲಿರುವಂತಹ ಯೋಗ್ಯತೆಯನ್ನ ಕಳ್ಕೊಂಡಿದೆ. ಸರ್ಕಾರದ ವಿರುದ್ಧವಾಗಿ ಆರ್ ಅಶೋಕ್ ಕೆಂಡಾಮಂಡಲರಾಗಿದ್ದಾರೆ. ಇನ್ನು ಆರ್ ಅಶೋಕ್ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಮಾತನಾಡಿದ್ದಾರೆ, ಸಂದರ್ಶನವನ್ನ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಬ. ಟಿವಿ ಜೊತೆ ಇದ್ದಾರೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಅಶೋಕ್ ಅವರೇ, ಪ್ರತಿಭಟನೆಯನ್ನು ಕೂಡ ಮಾಡಿದ್ರಿ, ದೂರನ್ನು ಕೂಡ ದಾಖಲು ಮಾಡುವಂತ ಕೆಲಸವೂ ಕೂಡ ಆಯ್ತು ನಿಮ್ಮಿಂದ. ಎಲ್ಲಿ ಭಾರತ ಮಾತೆಗೆ ಪೂಜೆ ಮಾಡಬೇಕು, ಎಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ಅದು ಇವತ್ತು ಅಪವಿತ್ರ ಆಗ್ಬಿಟ್ಟಿದೆ. ವಿಧಾನಸೌಧದಲ್ಲಿ, ಶಕ್ತಿಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಕಾಂಗ್ರೆಸ್ ಬೆಂಬಲಿತ ವ್ಯಕ್ತಿಗಳು, ಮತ್ತು ಕಾಂಗ್ರೆಸ್ಸಿಂದ ಚುನಾಯಿತವಾದಂಥ ರಾಜ್ಯಸಭಾ ಸದಸ್ಯ ಅವನ ಬೆಂಬಲಿಗರು. ಅವ್ರು ಕೂಗಿದಾಗ ಅವ್ರನ್ನ ತಡಿಬೇಕಾಗಿತ್ತು. ಅದು ಬಿಟ್ಟು ಮಾಧ್ಯಮದವ್ರು ಪ್ರಶ್ನೆ ಮಾಡಿದ್ರೆ ಮಾಧ್ಯಮದ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ದಾರೆ. ಇದೊಂದು ದೇಶದ್ರೋಹದ ಕೆಲಸ. ನಮಗೆ ಭಯ ಆಗ್ತಾ ಇದೆ. ವಿಧಾನಸೌಧದೊಳಗಡೆ ಇನ್ನೆಷ್ಟು ಜನ ಭಯೋತ್ಪಾದಕರು ಒಳಗಡೆ ಇದ್ದಾರೋ ಗೊತ್ತಿಲ್ಲ ನಮಗೆ. ಪೊಲೀಸರು ಕೈ ಕಟ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಒಬ್ಬ ಕಾಂಗ್ರೆಸ್ ಲೀಡರು ಕೂಡ ಇದುವರೆಗೂ ಇಷ್ಟು ಇನ್ಸಿಡೆಂಟ್ ಆದಮೇಲೂ ಕೂಡ ಒಬ್ಬರು ಕೂಡ ಈ ಕಡೆ ತಲೆ ಇಕ್ಕಿನೂ ಬಂದಿಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ಸಿನ ಚಿತಾವಣೆಯಿಂದನೇ ಇವೆಲ್ಲ ನಡೀತಾ ಇದೆ ಅಂತ ಅನ್ಸುತ್ತೆ. ನಾಸಿರ್ ಹುಸೇನ್ ಸಮರ್ಥನೆ ಮಾಡ್ಕೊಂಡಿದ್ದು, ನಮ್ಮ ಬೆಂಬಲಿಗರ ಆ ರೀತಿ ಘೋಷಣೆ ಹೋಗಿಲ್ಲ ಅನ್ನುವಂಥದ್ದು ಎಲ್ಲ ಮೀಡಿಯಾದಲ್ಲಿ ಬಂದಿದೆಯಲ್ಲ, ರೆಕಾರ್ಡ್ ಇದೆ, ಯಾರನ್ನು ತಪ್ಪಿಸೋಕ್ಕಾಗಲ್ಲ. ಯಾರೋ ಒಂದು ಚಾನಲ್ ಅಲ್ಲ, ಇಡೀ ಕರ್ನಾಟಕದಲ್ಲ ಎಲ್ಲ ಚಾನಲ್ಗಳು, ಎಲ್ಲ ಪತ್ರಕರ್ತರು ನೋಡಿದ್ದಾರೆ. 100 ಜನ ಅಲ್ಲಿ ನಿಂತಿದ್ದು ಎಲ್ಲರೂ ನೋಡಿದ್ದಾರೆ. ಎಲ್ಲರ ಮೊಬೈಲಲ್ಲೂ ರೆಕಾರ್ಡ್ ಆಗಿದೆ. ನನಗನ್ಸುತ್ತೆ ಈ ಸರ್ಕಾರ ಒಂದು ಕ್ಷಣನೂ ಕೂಡ ಈ ಅಧಿಕಾರದಲ್ಲಿರುವಂಥ ಯೋಗ್ಯತೆ ಇಲ್ಲ, ಕಳ್ಕೊಂಬಿಟ್ಟಿದ್ದಾರೆ. ನಾನೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾಳೆ ನಾನು ಗವರ್ನರನ್ನ ಭೇಟಿ ಮಾಡ್ತೀನಿ. ಈ ಸರ್ಕಾರವನ್ನು ವಜಾ ಮಾಡಿ ದೇಶದ್ರೋಹಿಗಳಿಗೆ ತಾಣವಾಗಿ ವಿಧಾನಸೌಧವನ್ನು ಬಿಟ್ಟುಕೊಟ್ಟಂಥ ಕಾಂಗ್ರೆಸ್ ಒಂದು ಕ್ಷಣನೂ ಕೂಡ ಇವ್ರನ್ನ ಅಧಿಕಾರದಲ್ಲಿ ಇರಬಾರ್ದು. ಈ ಸರ್ಕಾರವನ್ನು ವಜಾ ಮಾಡಬೇಕು ಅಂತೇಳಿ 7 ಕೋಟಿ ಕನ್ನಡಿಗರ ಪರವಾಗಿ ನಾನು ಗವರ್ನರನ್ನು ಭೇಟಿ ಮಾಡ್ತೀನಿ. ನಾಳೆ ಸದನದಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ. ನಾಳೆ ಸದನದಲ್ಲಿ ಕೂಡ ಇದರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡ್ತೀರಿ. ಯಾಕಂದರೆ ಭಾರತ ಮಾತೆಗೆ ಅವಮಾನ ಮಾಡಿದ್ದಾರೆ. ಭಾರತ ಮಾತೆಗೆ ಅವಮಾನ ಆಗಿರೋಂಥ ಒಂದು ಸ್ಥಳದಲ್ಲಿ ಕಾಂಗ್ರೆಸ್ಸಿನ ಚಿತಾವಣೆ ಇದಕ್ಕೆಲ್ಲ ಕಾರಣ. ಅವನಿಗೆ ಟಿಕೆಟ್ ಯಾಕೆ ಕೊಟ್ರಿ ನೀವು? ಅವನಿಗೆ ಬೆಂಬಲ ಕೊಟ್ಟಿದ್ದೀರಾ, ಅವ್ನಿಗೆ ಓಟ್ ಹಾಕಿದ್ದೀರಾ, ಎಲ್ಲ ನಿಮ್ಮ ಚಿತಾವಣೆಯಿಂದನೇ ಇದಾಗಿರೋದು ಅಂತ ನೇರವಾಗಿ ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಇದಿಷ್ಟು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಕಿರಣ್ ಹನಡ್ಕ, ಟಿವಿ9 ಬೆಂಗಳೂರು.